ಅಂಗ ಬಂಗ ಕಳಿಂಗದ ರಾಜಕೀಯ ನಕ್ಷೆಯನ್ನ ಬಿಜೆಪಿ ಈಗ ಪರಿಪೂರ್ಣ ಮಾಡಿದೆ. ಕಳಿಂಗ ರಾಜ್ಯ ಬಿಹಾರದಲ್ಲಿ ಕಮಲ ಅರಳಿಸಿದ್ರು. ಈಗ ಅಂಗ ಬಂಗ ಅಂತ ಕರೆಸಿಕೊಳ್ಳೋ ಪಶ್ಚಿಮ ಬಂಗಾಳದಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಲ ಬಿಜೆಪಿ ಸರ್ಕಾರ ರಚನೆ ಆಗಿದೆ. ಕವಿ ರವೀಂದ್ರನಾಥ ಠಾಗೂರ್ ಜನ್ಮದಿನದಂದೇ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಭವಾನಿಪುರದಲ್ಲಿ ಹಾಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರನ್ನೇ ಸೋಲಿಸಿದವರು ಸುವೇಂದು ಅಧಿಕಾರಿ. ನಂದಿಗ್ರಾಮದಲ್ಲೂ ಸ್ಪರ್ಧೆ ಮಾಡಿ 2 ಕಡೆ ಗೆದ್ದ ಚತುರ. ಬಂಗಾಳ ಜನರ ನಿರೀಕ್ಷೆಯಂತೆ ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ರಾಜ್ಯಪಾಲ ಆರ್.ಕೆ. ರವಿ ಪ್ರಮಾಣ ವಚನ ಬೋಧಿಸಿದರು. আমি শুভেন্দু অধিকারী ঈশ্বরের নামে শপথ করিতেছি যে বিধি দ্বারা স্থাপিত ভারতের সংবিধানের প্রতি আমি অকৃত্রিম নিষ্ঠা ও আনুগত্য পোষণ করিব। আমি ভারতের সার্বভৌমত্ব ও অখণ্ডতা রক্ষা করিব। পশ্চিমবঙ্গ রাজ্যের মুখ্যমন্ত্রী রূপে আমার কর্তব্যসমূহ নিষ্ঠাপূর্বক এবং বিবেকসম্মতভাবে নির্বাহ করিব এবং ভয় বা পক্ষপাত প্রীতি বা বিদ্বেষ রহিত হইয়া সকল শ্রেণীর জনগণের প্রতি সংবিধান ও বিধি অনুসারে ನ್ಯಾಯಾಚರಣ ಕರಿಬ. ಪ್ರಮಾಣ ವಚನ ಸ್ವೀಕರಿದಾಕ್ಷಣ ಸುವೇಂದು ಅಧಿಕಾರಿ ಸೀದಾ ಪ್ರಧಾನಿ ಮೋದಿ ಹತ್ರ ಹೋದ್ರು, ಧನ್ಯವಾದ ತಿಳಿಸಿದ್ರು. ಪ್ರಧಾನಿ ಮೋದಿ ಅವರು ಸುವೇಂದು ಅಧಿಕಾರಿಯ ಬೆನ್ನು ತಟ್ಟಿ ಒಳ್ಳೆ ಕೆಲಸ ಮಾಡುವಂತ ಶುಭಾಶಯ ತಿಳಿಸಿದ್ರು. ಆಮೇಲೆ ಸುವೇಂದು ಅಧಿಕಾರಿ ಅಮಿತ್ ಶಾ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸುವೇಂದುಗೆ ಕೇಸರಿ ಶಾಲು ಹಾಕಿದಾಗ ಜನರಿಂದ ಬಂದಂತಹ ಶಿಳ್ಳೆ ಚಪ್ಪಾಳೆ ಅಪಾರವಾಗಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಜೊತೆಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಒಟ್ಟು 5 ಜನ ಮಾತ್ರ. ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ ಕೀರ್ತನ್ಯ, ಕ್ಷುದಿರಾಮ್ ತುಡು ಮತ್ತು ನಿಸಿತ್ ಪ್ರಾಮಾಣಿಕ್. 61 ವರ್ಷದ ಹಿರಿಯ ಬಿಜೆಪಿ ನಾಯಕ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ಬಿಜೆಪಿ ಮುಖ್ಯಸ್ಥ ದಿಲೀಪ್ ಘೋಷ್ ಪೂರ್ಣಾವಧಿಯ ಆರ್ಎಸ್ಎಸ್ ಪ್ರಚಾರಕರಾಗಿ ತಮ್ಮ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿದರು. 2014ರ ನಂತರ ರಾಜ್ಯದಲ್ಲಿ ಪಕ್ಷದ ತಳಮಟ್ಟದ ಜಾಲವನ್ನ ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸಂಸತ್ ಸದಸ್ಯರಾಗಿ ಮೇದಿನಿಪುರ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದರು. ಖರಗ್ಪುರ್ ಸದಾರ್ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದು 30,506 ಮತಗಳ ಅಂತರದಲ್ಲಿ ಗೆದ್ದಿದ್ದು ಈಗ ಸುವೇಂದು ಸಂಪುಟದಲ್ಲಿ ಪ್ರಮುಖ ಖಾತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಸರ್ಕಾರದಲ್ಲಿ ಕೇವಲ ಒಬ್ಬ ಮಹಿಳೆ ಮಾತ್ರ ಇದ್ದಾರೆ, ಅವರೇ ಈ ಅಗ್ನಿಮಿತ್ರ ಪೌಲ್. 51 ವರ್ಷದ ಅಗ್ನಿಮಿತ್ರ ಬಂಗಾಳದ ಮಹಿಳಾ ಉಪಾಧ್ಯಕ್ಷೆ. ಈ ಸಲದ ಬಂಗಾಳ ಚುನಾವಣೆಯಲ್ಲಿ ಪ್ರಚಾರದ ಪ್ರಮುಖ ನಾಯಕಿಯಾಗಿದ್ರು. ಅಸನ್ಸೋಲ್ನಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅಗ್ನಿಮಿತ್ರ ಪೌಲ್ ಕೋಲ್ಕತ್ತಾದ ಫ್ಯಾಷನ್ ಲೋಕದಲ್ಲಿ ಇಂಗಾ ಲೇಬಲ್ ಬಟ್ಟೆ ಉದ್ಯಮವನ್ನ ಕಟ್ಟಿದ ಚತುರೆ. ಬಂಗಾಳದ ಕಸೂತಿ ಕಲೆಯನ್ನ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸಿದ ಖ್ಯಾತಿ ಇವರಿಗಿದೆ. ಬಾಲಿವುಡ್ ನಟಿಯರಾದ ಶ್ರೀದೇವಿ, ಹೇಮಾ ಮಾಲಿನಿಯಂತಹ ಸೆಲೆಬ್ರಿಟಿಗಳಿಗೆ ವಸ್ತ್ರ ವಿನ್ಯಾಸ ಮಾಡಿ ಹೆಸರುವಾಸಿಯಾಗಿದ್ರು. ಅಷ್ಟೇ ಅಲ್ಲ, ಬಂಗಾಳದಲ್ಲಿ ತುಳಿತಕ್ಕೆ ಒಳಗಾಗಿದ್ದ ಮಹಿಳೆಯರ ಸಬಲೀಕರಣಕ್ಕಾಗಿ ಹೋರಾಟ ನಡೆಸಿದಂತಹ ಗಟ್ಟಿಗಿತ್ತಿ. ಅಸನ್ಸೋಲ್ ದಕ್ಷಿಣದಿಂದ 2ನೇ ಬಾರಿ ಶಾಸಕಿಯಾಗಿದ್ದು ಈ ಸಲ 40,839 ಮತಗಳ ಅಂತರದಲ್ಲಿ ಗೆದ್ದು ಈಗ ಸುವೇಂದು ಸಂಪುಟವನ್ನ ಸೇರ್ಪಡೆಯಾಗಿದ್ದಾರೆ. ಇನ್ನು ಬಂಗಾಳದ ಮತ್ತುವ ರಾಜಕೀಯದಿಂದ ಬಲವಾಗಿ ಪ್ರಭಾವಿತರಾದ ವ್ಯಕ್ತಿ ಅಶೋಕ ಕೀರ್ತನಿಯ. ಉತ್ತರ 24 ಪರಗಣ ಜಿಲ್ಲೆಯ ಬಂಗಾವ್ ಉತ್ತರ ಕ್ಷೇತ್ರದ ಶಾಸಕ, ತಳಮಟ್ಟದಲ್ಲಿ ಬಿಜೆಪಿ ಕಟ್ಟಿದ ಮೇಧಾವಿ ರಾಜಕಾರಣಿ. ಈ ಸಲ 40,670 ಮತಗಳ ಅಂತರದಲ್ಲಿ ಗೆದ್ದು ಮೊದಲ ಬಿಜೆಪಿ ಸರ್ಕಾರದಲ್ಲಿ ಈಗ ಸಚಿವರಾಗ್ತಾ ಇದ್ದಾರೆ. ಬಂಕೂರಾ ಜಿಲ್ಲೆಯ ಜಂಗಲ್ ಮಹಲ್ ಬುಡಕಟ್ಟು ನಾಯಕ ಕ್ಷುದಿರಾಮ್ ತುಡು. ಬುಡಕಟ್ಟು ಜನರನ್ನ ಒಗ್ಗೂಡಿಸಿದ ಚತುರ ವ್ಯಕ್ತಿ. ಬುಡಕಟ್ಟು ಜನರ ಹಕ್ಕಿಗಾಗಿ ಹೋರಾಟ ನಡೆಸಿದ ವ್ಯಕ್ತಿ. ಬುಡಕಟ್ಟು ಪ್ರದೇಶಗಳಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಮಾಡಿದ್ರು ಇವರು. ಹೀಗಾಗಿ ರಾಣಿ ಬಂಧ ಕ್ಷೇತ್ರದ ಟಿಕೆಟ್ ಪಡೆದು ಗೆದ್ದು ಈಗ ಶಾಸಕರಾಗಿದ್ದಾರೆ. ಟಿಎಂಸಿ ಅಭ್ಯರ್ಥಿ ವಿರುದ್ಧ 52,269 ಮತಗಳಿಂದ ಗೆದ್ದು ಈಗ ಮಂತ್ರಿನೂ ಆಗ್ತಾ ಇದ್ದಾರೆ. ರಾಜ್ಬನ್ಶಿ ಮೂಲದ ಎಸ್ಸಿ ಸಮುದಾಯದ ನಾಯಕ ನಿಶಿತ್ ಪ್ರಾಮಾಣಿಕ್ ಬಂಗಾಳ ಬಿಜೆಪಿಯ ಯುವ ನಾಯಕರಾಗಿ ಪಕ್ಷ ಸಂಘಟಿಸಿದ ಪ್ರಮುಖ ವ್ಯಕ್ತಿ.
2019ರಲ್ಲಿ ಟಿಎಂಸಿಯನ್ನ ಬಿಟ್ಟು ಬಿಜೆಪಿ ಸೇರ್ಪಡೆಯಾಗ್ತಾರೆ. 2021 ಲೋಕಸಭೆ ಸಂಸದರಾಗಿ ಆಯ್ಕೆಯಾಗಿ ಅದೇ ವರ್ಷ ಮೋದಿ ಸರ್ಕಾರದಲ್ಲಿ ಕಿರಿಯ ಸಚಿವರಾಗಿ ನೇಮಕವಾದರು. 35ನೇ ವಯಸ್ಸಿಗೆ ಕೇಂದ್ರ ಕ್ರೀಡಾ ರಾಜ್ಯ ಸಚಿವರಾದ ಮೊದಲ ವ್ಯಕ್ತಿ ನಿಶಿತ್ ಪ್ರಾಮಾಣಿಕ್. ಮತ್ಭಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಟಿಎಂಸಿ ಅಭ್ಯರ್ಥಿ ಎದುರಿಗೆ 57,090 ಮತಗಳಿಂದ ಗೆದ್ದು ರಾಜ್ಯದ ಮಂತ್ರಿ ಆಗ್ತಾ ಇದ್ದಾರೆ. ಈಗ ಬಂಗಾಳದಲ್ಲಿ ಒಟ್ಟು 44 ಸಚಿವ ಸ್ಥಾನಗಳಿವೆ. ಇದರಲ್ಲಿ 5 ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು 39 ಸಚಿವ ಸ್ಥಾನಗಳಿದ್ದು ಉಳಿದ ಸಚಿವರು ನಾಳೆ ನಾಡಿದ್ದು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸರ್ಕಾರ ರಚನೆ ಆಯಿತು. ಈಗ ಸುವೇಂದು ಸರ್ಕಾರದ ಮುಂದೆ ಸರಣಿ ಸವಾಲುಗಳೇ ಬಿದ್ದಾವೆ. 75 ಲಕ್ಷ ಮಹಿಳೆಯರಿಗೆ ಪ್ರತಿ ವರ್ಷ 27,000 ಕೋಟಿ ರೆಡಿ ಮಾಡಬೇಕು. ಯಾಕಂದ್ರೆ ಮಾತೃಶಕ್ತಿ ಸ್ಕೀಮ್ನ ಅಡಿಯಲ್ಲಿ ತಿಂಗಳಿಗೆ ಪ್ರತಿ ಮಹಿಳೆಗೂ ಬಿಜೆಪಿ 3,000 ರೂಪಾಯಿ ಕೊಡೋದಾಗಿ ಘೋಷಣೆ ಮಾಡಿತ್ತು. 7ನೇ ವೇತನ ಆಯೋಗ ಜಾರಿಗೆ 42,000 ಕೋಟಿ ಹೆಚ್ಚುವರಿಯಾಗಿ ಕೊಡಬೇಕು. ಕಾರಣ ಇಷ್ಟೇ, ಬಂಗಾಳ ಜನರಿಗೆ ಮೋದಿ ಅವರೇ ಕೊಟ್ಟಂತ ಗ್ಯಾರಂಟಿ. ಹೀಗಾಗಿ ವರ್ಷಕ್ಕೆ ಹೆಚ್ಚುವರಿಯಾಗಿ 42,000 ಕೋಟಿಯನ್ನ ಹೊಂದಿಸಬೇಕು. ಇನ್ನು ಪದವಿ ಓದುವ ವಿದ್ಯಾರ್ಥಿನಿಯರಿಗೆ ವರ್ಷಕ್ಕೆ 50,000, ಗರ್ಭಿಣಿಯರಿಗೆ ಒಂದು ಬಾರಿಗೆ 21,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಇನ್ನು ಮಹಿಳೆಯರ ರಕ್ಷಣೆಗೆ ಕಠಿಣ ಕಾನೂನು ರೂಪಿಸಬೇಕಾದ ಸವಾಲಿದೆ. ಅಲ್ಲಿ ಪ್ರತಿ ಬ್ಲಾಕ್ನಲ್ಲಿ ಮಹಿಳಾ ಪೊಲೀಸ್ ಠಾಣೆ ಮಾಡ್ತೀವಿ ಅಂತ ಹೇಳಿದ್ರು. ಬಂಗಾಳದ ಗೂಂಡಾಗಳ ಬಂಧಿಸ್ತೀವಿ ಅಂತ ಗ್ಯಾರಂಟಿ ಕೂಡ ಕೊಟ್ಟಿದ್ರು. ಇನ್ನು ಅಕ್ರಮ ವಲಸಿಗರ ಗಡಿಪಾರು ಮಾಡ್ತೀವಿ, ಡ್ರಗ್ಸ್ ಮುಕ್ತ ಬಂಗಾಳ ನಿರ್ಮಾಣ ಮಾಡೋದಾಗಿ ಎಲೆಕ್ಷನ್ ಟೈಮ್ನಲ್ಲಿ ಘೋಷಣೆ ಮಾಡಿದ್ರು. ಇದು ಸುವೇಂದು ಅಧಿಕಾರಿಗೆ ಇರುವಂತಹ ದೊಡ್ಡ ಸವಾಲಾಗಿದೆ. ಇನ್ನು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ, ಯುವಕರಿಗೆ ಹೊಸ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಬಿಜೆಪಿ ಭರವಸೆ ಕೊಟ್ಟಿದೆ. ಈಗ 3 ರಿಂದ 4 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸುವಂತಹ ಸವಾಲ್ ಸುವೇಂದು ಅಧಿಕಾರಿ ಮುಂದಿದೆ. ಇನ್ನು ಟಿಎಂಸಿ ವಿರೋಧವನ್ನ ಎದುರಿಸಬೇಕು. ಯಾಕಂದ್ರೆ ಟಿಎಂಸಿ ಸರ್ಕಾರ ಕಿತ್ತಿಸಿದು ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ಟಿಎಂಸಿಯ ನಿರಂತರ ಪ್ರತಿರೋಧ ಹೆಚ್ಚಾಗಬಹುದು. ಹೋರಾಟಗಳು, ಬೀದಿ ಪ್ರತಿಭಟನೆಗಳಾದ್ರೆ ತಡೆಯುವುದು ಕೂಡ ದೊಡ್ಡ ಸವಾಲಾಗಿದೆ. ಹಾಗೇನೆ ಬಂಗಾಳದಲ್ಲಿ ಸಿಎಎ, ಯುಸಿಸಿ ಜಾರಿ ಮಾಡುವುದು ಕೂಡ ಬಿಜೆಪಿ ಕನಸು. ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ಏಕರೂಪ ನಾಗರಿಕ ಸಂಹಿತೆಗೆ ಕೈ ಹಾಕಿ ಬಿಜೆಪಿ ಸೋಲು ಕಂಡಿತ್ತು. ಈಗ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಸುವೇಂದು ಮುಂದಿರುವಂತಹ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದಾಗಿದೆ. ಹಾಗೇನೆ ಆರ್ಥಿಕ ಸುಧಾರಣೆ, ಅಭಿವೃದ್ಧಿ, ಪಕ್ಷ ಸಂಘಟನೆ, ಅಂದ್ರೆ ಬಂಗಾಳದ ಅಭಿವೃದ್ಧಿಗೆ ಹಣ ಹೂಡಿಕೆ ಮಾಡಬೇಕು. ಸಾಲ ಮಾಡಿ ತುಪ್ಪ ತಿನ್ನೋ ಹಾಗೆ ಆಗಬಾರದು. ಇದರ ಜೊತೆಗೆ ಬಿಜೆಪಿ ಪಕ್ಷ ಸಂಘಟನೆಯೂ ಸುವೇಂದು ಅಧಿಕಾರಿ ಸರ್ಕಾರಕ್ಕಿರುವಂತಹ ಪ್ರಮುಖ ಸವಾಲುಗಳು. ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಪಶ್ಚಿಮ ಬಂಗಾಳದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಧಾನಿ ಮೋದಿ ನಡ್ಕೊಂಡ ರೀತಿಗೆ ಬಂಗಾಳದ ಜನ ಭಾವುಕರಾದರು. ಮೋದಿ ಭರ್ಜರಿ ಭಾಷಣ ಮಾಡ್ತಾರೆ ಅಂದ್ಕೊಂಡಿದ್ರು. ಆದ್ರೆ ಒಂದೂ ಮಾತು ಆಡದೆ ಬರೀ ಸನ್ನೆ ಮೂಲಕವೇ ಜನರ ಮನಸ್ಸು ಗೆದ್ರು ಮೋದಿ. ಪ್ರಮಾಣ ವಚನ ಆಯೋಜಿಸಿದ್ದಂತಹ ಮೈದಾನದಲ್ಲಿ ಮೋದಿ ಮೊದಲು ತೆರೆದ ವಾಹನದಲ್ಲಿ ಮೆರವಣಿಗೆಯಲ್ಲಿ ಬಂದ್ರು. ಜನರತ್ತ ಕೈ ಬೀಸ್ತಾ ಮೋದಿ ಎಂಟ್ರಿ ಕೊಟ್ಟರು. ಆಮೇಲೆ ನೋಡಿದ್ರೆ ವಾಹನದಿಂದ ಕೆಳಗಿಳಿದು ಜನರ ಮಧ್ಯಾಹ್ನ ಮೋದಿ ನಡ್ಕೊಂಡೇ ವೇದಿಕೆಗೆ ಬಂದು ಅಚ್ಚರಿ ಮೂಡಿಸಿದ್ರು. ಆಗ ಮೋದಿ ಜೊತೆ ಇದ್ದದ್ದು ಸುವೇಂದು ಅಧಿಕಾರಿ, ಇನ್ನೊಬ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ. ವೇದಿಕೆಗೆ ಬಂದ ಮೋದಿ ಮೊದಲು ನಮಿಸಿದ್ದು ಬಂಗಾಳದ ರವೀಂದ್ರನಾಥ್ ಠಾಗೂರ್ ಅವರ ಭಾವಚಿತ್ರಕ್ಕೆ. ಬಂಗಾಳದ ಜನ ಗುರುದೇವರು ಅಂತಾನೆ ಆರಾಧಿಸೋ ಬಂಗಾಳ ಕವಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ಮೋದಿ ಮೊದಲು ನಮಿಸಿದ್ರು. ಮೋದಿ ಜೊತೆ ಸುವೇಂದು ಅಧಿಕಾರಿಯು ಠಾಗೂರ್ಗೆ ನಮಿಸಿದಾಗ ಅಲ್ಲಿದ್ದ ಲಕ್ಷಾಂತರ ಜನ ಒಂದು ಕ್ಷಣ ಮೌನವಾದರು. ಎಲ್ಲಕ್ಕಿಂತ ಪ್ರಧಾನಿ ಮೋದಿಯವರ ಅಚ್ಚರಿ ನಡವಳಿಕೆ ಅಂದ್ರೆ ಅದು ಬಿಜೆಪಿಯ ಹಿರಿಯ ಕಾರ್ಯಕರ್ತರನ್ನ ಸನ್ಮಾನಿಸಿ ಕಾಲಿಗೆ ಬಿದ್ದದ್ದು. ಮಹಾವೇದಿಕೆಯಲ್ಲಿ ಮೋದಿ ಮೊದಲು ಗೌರವಿಸಿದ್ದು ಬಿಜೆಪಿಯ ಹಿರಿಯ ಕಟ್ಟಾಳು ಶ್ರೀ ಮಖನ್ ಲಾಲ್ ಸರ್ಕಾರ್ ಅವರಿಗೆ. ಶಾಲು ಹೊದಿಸಿ ಅಪ್ಪುಗೆ ಕೊಟ್ಟರು, ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಆಗ ಇಡೀ ವೇದಿಕೆಯೇ ಎದ್ದು ನಿಂತು ಚಪ್ಪಾಳಿಯನ್ನ ತಟ್ಟು. ನರೇಂದ್ರ ಮೋದಿ ಅವರು ಪಾದ ಮುಟ್ಟಿ ನಮಸ್ಕರಿಸಿದ ಮಖನ್ ಲಾಲ್ ಸರ್ಕಾರ್ ಅವರ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ, ಆದರೆ ಬಿಜೆಪಿಗೆ ಅವರ ಕೊಡುಗೆ ಬೆಟ್ಟದಷ್ಟು. ಸರ್ಕಾರ್ ಪಶ್ಚಿಮ ಬಂಗಾಳದ ಸಿಲಿಗುರಿ ಜಿಲ್ಲೆಯ ನಿವಾಸಿಯಾಗಿದ್ದಾರೆ. ಹಿಂದುತ್ವದ ಹಾಗೂ ಭಾರತೀಯ ಜನಸಂಘದ ಸಂಸ್ಥಾಪಕರಾಗಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಆಪ್ತರಲ್ಲಿ ಒಬ್ಬರು. 1952ರಲ್ಲಿ ಕಾಶ್ಮೀರದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸುವ ಚಳುವಳಿಯಲ್ಲಿ ಇವರು ಕೂಡ ಪ್ರಮುಖರಾಗಿದ್ದರು, ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಮುಖರ್ಜಿ ಜೊತೆಗೆ ಸರ್ಕಾರ್ ಕೂಡ ಜೈಲು ಶಿಕ್ಷೆಗೆ ಒಳಗಾಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ತಳಮಟ್ಟದಲ್ಲಿ ಸಂಘಟನೆ ಮಾಡುವುದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಆದರೆ ಬಿಜೆಪಿ ಪಕ್ಷದ ಬೇರನ್ನ ಬಂಗಾಳದಲ್ಲಿ ಗಟ್ಟಿಗೊಳಿಸಿದ ಪ್ರಮುಖ ನಾಯಕರು ಈ ಮಖನ್ ಲಾಲ್. ಈಗ ಅವರ ವಯಸ್ಸು 98 ವರ್ಷ ಆಗಿದ್ರು. ಬಿಜೆಪಿ ಪಕ್ಷಕ್ಕಾಗಿ, ಹಿಂದುತ್ವ ಸ್ಥಾಪನೆಗಾಗಿ ಪ್ರತಿದಿನವೂ ಶ್ರಮಿಸ್ತಾ ಇದ್ದಾರೆ. ಅತ್ಯಂತ ಹಿರಿಯ ಸರಳ ಸಜ್ಜನ ರಾಜಕಾರಣಿ.
ಹಾಗಾಗಿನೇ ಮೋದಿ ಮಖನ್ಲಾಲ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದ್ರು. ಅಷ್ಟೇ ಅಲ್ಲ, ವೇದಿಕೆಯಲ್ಲಿದ್ದಂಥ ಎಲ್ಲ ಬಿಜೆಪಿ ಪ್ರಮುಖ ನಾಯಕರನ್ನ ಮೋದಿ ಮಾತಾಡಿಸಿದ್ರು. ಮಿಥುನ್ ಚಕ್ರವರ್ತಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ನಬೀನ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಅವರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ದೆಹಲಿ, ಬಿಹಾರ, ಅಸ್ಸಾಂ ಭಾವಿ ಮುಖ್ಯಮಂತ್ರಿ ಸೇರಿ ಎಲ್ಲರನ್ನ ಮಾತಾಡಿಸಿದ್ರು ಮೋದಿ. ವೇದಿಕೆ ಹಿಂದಿದ್ದಂಥ ನಾಯಕರನ್ನು ವೇದಿಕೆ ಹಿಂದೆನೇ ಹೋಗಿ ಮಾತಾಡಿಸಿದ್ದು ವಿಶೇಷವಾಗಿತ್ತು. ಇನ್ನು ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗ್ತಾ ಇದ್ದಂತೆ, ಪ್ರಮಾಣ ವಚನ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಮೋದಿ ಎದ್ದು ಹೊರಟರು. ಹೋಗೋ ಮೊದಲು ವೇದಿಕೆ ಕೆಳಗೆ ಕೂತಿದ್ದ ಬಂಗಾಳದ ಜನರಿಗೆ ಶಿರಬಾಗಿ ಮಂಡಿಯೂರಿ ಪ್ರಧಾನಿ ಮೋದಿ ಧನ್ಯವಾದ ಹೇಳಿದರು. ಇನ್ನು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಬಿಜೆಪಿ ಈವರೆಗೆ ರಾಜಕೀಯ ಹಿಂಸಾಚಾರದಲ್ಲಿ ಮಡಿದ ತನ್ನ ಕಾರ್ಯಕರ್ತರಿಗೆ ಗೌರವ ಸಲ್ಲಿಸಿತು. ರಾಜಕೀಯ ಹಿಂಸಾಚಾರಕ್ಕೆ ಬಲಿಯಾದ 321 ಕಾರ್ಯಕರ್ತರ ಹೆಸರನ್ನ ಬೋರ್ಡ್ನಲ್ಲಿ ಉಲ್ಲೇಖಿಸಿ ಸ್ಮರಿಸಲಾಯಿತು. ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ನಂತರ ಪ್ರಧಾನಿ ನರೇಂದ್ರ ಮೋದಿ ಹತ್ಯೆಗೀಡಾದ ಬಿಜೆಪಿ ಕಾರ್ಯಕರ್ತರಾದ ದೇವಾಶಿಶ್ ಮಂಡಲ್, ಸೌಮಿತ್ರಾ ಘೋಷಾಲ್ ಮತ್ತು ಆನಂದ್ ಪಾಲ್ ಅವರ ಕುಟುಂಬಗಳನ್ನ ಭೇಟಿಯಾಗಿ ಕೃತಜ್ಞತೆ ತಿಳಿಸಿದರು.